ಸುಂದರವಾಗಿರೋ ದುನಿಯಾನ ನೋಡ್ತೀಯಾ ಚುಕ್ಕು 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 ಅಂತ ಅಂತ ಹಾಡ್ಕೊಂಡು ಊರು ತುಂಬಾ ಸುತ್ಕೊಂಡು ಬನ್ನಿ. ಏನು ಅಣ್ಣ ಹಾಡ್ ತುಂಬಾ ಚೆನ್ನಾಗಿ ಹಾಡ್ತಿದ್ದೀರಾ. ಅದೇನಂದ್ರು ತಂಗಿಮ್ಮ, ಈ ಮುದ್ದ ಜೋಡಿನ ನೋಡ್ತಾ ಇದ್ರೆ ಹಾಡುಗಳು ಒಳಗಡೆಯಿಂದ ಹಂಗೆ ಹಂಗೆ ಆಚೆ ಬರ್ತಾ ಇದೆ ಅಷ್ಟೇ. ಇವ್ರೇನೋ ದೊಡ್ಡ ಸಿಂಗರ್ ತರ ಸಿನಿಮಾ ಹಾಡನ್ನ ಕಾಪಿ ಮಾಡ್ಕೊಂಡು ಸ್ಕೋಪ್ ತಗೋತಿದ್ದಾರೆ. ಅವಳು ಗಿಫ್ಟ್ ಅಂತ ಕೊಡೋದು, ಇವನಿಗೊಂದ್ ರೌಂಡ್ ಸುತ್ತಾಡ್ಸ್ಕೊಂಡ್ ಬಾ ಅಂತ ಹೇಳೋದು. ಚೆನ್ನಾಗಿದೆ. ತಂಗಿಮ್ಮ ಹೋಗಿ ದೃಷ್ಟಿ ತೆಗಿಯಮ್ಮ. ನೀವು ಈ ಕಡೆ ಬನ್ನಿ. ಅಮ್ಮ ಆ ಬ್ಯಾಗ್ ಕೊಡಮ್ಮ, ಇಲ್ಲಿ ಮಧ್ಯೆ ಅಡ್ಡಿ ಹಾಕೆ. ತಂಗಿಮ್ಮ ಹಂಗೆ ಮುಂದಕ್ಕೆ ಬಾಮ್ಮ. ನಿಧಾನಕ್ಕೆ ಮುಂದಕ್ಕೆ ಹೋಗಪ್ಪ. ಟಾಟಾ ಟಾಟಾ. ಲೇ ಏನು ತೊಂದ್ರೆ ಇಲ್ಲ, ಆರಾಮಾಗಿ ಸುತ್ತಾಡ್ಕೊಂಡ್ ಬನ್ನಿ. ನೋಡಿದ್ಯಾ ತಂಗಿಮ್ಮ, ನನ್ ಮಗ ಸ್ಪೀಡ್ ಅಂದ್ರೆ ಸ್ಪೀಡು. ನಿಜವಾಗ್ಲೂ ಇವರಿಬ್ರು ಜೋಡಿ ನೋಡೋದಕ್ಕೆ ನನ್ನ 2 ಕಣ್ಣುಗಳು ಸಾಲದಮ್ಮ. ಈ ಬಂಧ ಯಾವಾಗ್ಲೂ ಹೀಗೆ ಗಟ್ಟಿಯಾಗಿರ್ಬೇಕು. ಇರುತ್ತೆ ತಂಗಿಮ್ಮ, ನಿನ್ನ ಆಶೀರ್ವಾದವೇ ಅವರಿಗೆ ಶ್ರೀರಾಮ ರಕ್ಷೆ. ಏನ್ ಕರ್ಮನೋ ನಂದು. ನಿನ್ ನಾಟಕಕ್ಕೆ ಇಷ್ಟು ಬೇಗ ತೆರೆ ಬೀಳತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ಅರೆ, ಕೋಪ ಬರ್ತಿದ್ಯಾ? ನನ್ನನ್ನ ಸಾಯಿಸ್ಬೇಕು ಅನ್ನಿಸ್ತಾ ಇದ್ಯಾ? ನಿಂದು ಆವೇಶ, ನಂದು ಆಲೋಚನೆ. ನೀನ್ ಯಾವತ್ತೂ ನನ್ನನ್ನು ಏನು ಮಾಡಕ್ಕಾಗಲ್ಲ. ಯಾವಾಗ್ಲೂ ಯಾಕೆ, ಈಗ್ಲೇ ಸಾಯಿಸ್ತೀನಿ. ಅಶ್ಮಿತಾ, ಚಾಕು ಜೊತೆ ಆಟ ಆಡ್ಬೇಡ. ನಿನ್ ಜೀವನದ ಜೊತೆ ಆಟ ಆಡ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಅದಕ್ಕೆ ಕತ್ತಿ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ. ನನ್ ಜೀವನನ ನನಗ್ ಸಿಗ್ದಿರೋ ಹಾಗೆ ಮಾಡ್ತೀಯ. ನಾನ್ ಇಷ್ಟಪಡೋ ನಿನ್ ಗಂಡನ್ ಮುಂದೆನೆ ಆ ಪ್ರಶಾಂತ್ ಹತ್ರ ತಾಳಿ ಕಟ್ಸಿ ಅವನ್ನ ನನ್ ಗಂಡ ಮಾಡ್ತೀಯ. ಇಷ್ಟೆಲ್ಲ ಮಾಡಿದ್ ನಿನ್ನ ಸಾಯಿಸ್ದೆ ಬಿಡ್ತೀನ. ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ. ನಿನ್ನ ಸಾಯಿಸಿ ನಾನು ಶೌರ್ಯ ಜೊತೆ ಸಂಸಾರ ಮಾಡ್ತೀನಿ. ನಿನ್ನ ಅಶ್ಮಿತಾ, ಅಶ್ಮಿತಾ, ಏ ಬೇಡ ಅಶ್ಮಿತಾ. ನಿನ್ನ ಹೇಳ್ತಾ ಇದ್ದೀನಿ. ಏನ್ ಮಾಡ್ತಿದ್ಯಾ ಸ್ಮಿತಾ? ಸಾಯಿಸ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಜನ್ಗೂ ಆ ಕಡೆ. ಏಯ್ ಬಿಡು. ಅಂದ್ರೆ ಅವತ್ತು ನಿಂಗ್ ಮದ್ವೆ ಆಗಿರ್ಲಿಲ್ವಾ? ವೇದ ಮಂತ್ರಗಳಿಲ್ದೆ ಸುಳ್ಳು ಸುಳ್ಳು ಮಂತ್ರಗಳಿಂದ ಮದ್ವೆ ಮಾಡ್ಕೊಂಡಿದೀವಿ ಅಂತ ನಾಟಕ ಮಾಡಿದ್ರ? ಅಷ್ಟೇ ತಾನೇ? ಇವಾಗೇನು, ನಿನಗ್ ಮದ್ವೆ ಆಗಿದೆ ಅಂತ ಸಾಕ್ಷಿ ಬೇಕು, ಅಷ್ಟೇ ತಾನೇ? ಇರು. ನಿಮ್ ಅಗ್ರಿಮೆಂಟ್ ಮದ್ವೆಗೆ ಇದೇ ಸಾಕ್ಷಿ ಅಲ್ವಾ? ಯಾರೋ ತಾಳಿ ಕೊಟ್ರೆ ಅದನ್ನ ಇಸ್ಕೊಂಡು ಅದನ್ನ ಕತ್ತಿಗೆ ಹಾಕೊಂಡು ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಲು. ಅವನು ಗಂಡನ್ ತರ ನಾಟಕ ಆಡ್ತಾ ಇರೋದಕ್ಕೆ 1 ಕೋಟಿ ದುಡ್ಡು ಕೂಡ ಕೊಟ್ಟಿದ್ದಾಳೆ. ಕೇಳಿ.
ಏನು ಇದು ನಿಜನಾ? ಮದ್ವೆ ಮಾಡ್ಕೊಳ್ದೇನೆ ಮದ್ವೆ ಆಗಿದೆ ಅಂತ ಸುಳ್ಳು ಹೇಳಿದ್ರ? ಅಂದ್ರೆ ಅದು ಅಣ್ಣ ಅಪ್ಪ. ಯಾಕೋ ತಡವರ್ಸ್ತಾ ಇದ್ಯಾ? ಇಷ್ಟು ದಿನ ಅಸ್ಮಿತಾ ಅಗ್ರಿಮೆಂಟ್ ತೋರಿಸ್ತೀನಿ ಅಂದಾಗ ಸುಳ್ಳು ಹೇಳ್ತಿದ್ದಾಳೆ ಅನ್ಕೊಂಡೆ, ಅಂದ್ರೆ ನಿಜ ಅಂತಾಯ್ತು. ಅಂದ್ರೆ ನೀನು ದುಡ್ಡಿನ ಆಸೆಗೆ ಬಿದ್ಬಿಟ್ಯಾ? ಏಯ್, ನೀನ್ ವರದಕ್ಷಿಣೆ ದುಡ್ಡು ಅಂತ ಹೇಳಿದ್ದು ವರದಕ್ಷಿಣೆ ಅಲ್ವಾ? ಈಗ ಸಮಸ್ಯೆ ಇರೋದು ದುಡ್ಡಿಂದಲ್ಲ. ಅಷ್ಟು ದುಡ್ಡನ್ನ ಇವರು ಕೊಟ್ಟು ಇವಳು ಈ ಮನೆಗೆ ಯಾಕೆ ಬಂದಿದ್ದಾಳೆ? ನನಗೀಗ್ಲೇ ನಿಜ ಗೊತ್ತಾಗ್ಬೇಕು. ನಿಮ್ ದೊಡ್ಡ ಮಗನ್ಗೋಸ್ಕರ ಮಾವ. ಅಂದ್ರೆ ಇವಳು ಮೋಸದಿಂದ ಬಂದಿದ್ದಾಳ? ನನ್ ಮಗನ್ ಮೇಲಿರೋ ಪ್ರೀತಿಯಿಂದ ಅಲ್ವಾ? ಅಣ್ಣನ್ನ ಪಡ್ಕೋಬೇಕು ಅಂತ ತಮ್ಮನ್ನ ಅಸ್ತ್ರ ಮಾಡ್ಕೊಂಡಿದ್ಯಾ? ಇವಳು ಅಂದ್ಕೊಂಡಿದ್ನ ಸಾಧಿಸೋಕೆ ಎಷ್ಟು ದೂರ ಬೇಕಾದ್ರೂ ಹೋಗ್ತಾಳಪ್ಪ. ಎಷ್ಟೋ ಜನರ ಜೀವನ ಜೊತೆ ಬೇಕಾದ್ರೂ ಆಟ ಆಡ್ತಾಳೆ, ಎಷ್ಟು ವೇಷ ಬೇಕಾದ್ರೂ ಹಾಕೋತಾಳೆ. ಅವಾಗ ಜನ್ನಿ ಆಂಟಿ, ಇವಾಗ ಈ ನಾಟಕ. ಆಗದೆ ಇರೋದಕ್ಕೆ ಯಾಕಿಷ್ಟೊಂದು ನಾಟಕ ಮಾಡ್ತಿದ್ಯಾ ನೀನು? ಹೇಳು. ಇಂಥ ನಾಟಕಗಳು ಆಡ್ತಾಳೆ ಅಂತ ಮತ್ತೆ ನನ್ ಗಂಡನ್ ಸವಾಸಕ್ ಬರಬಾರ್ದು ಅಂತ ಈ ತರ ಮದ್ವೆ ಮಾಡಿಸ್ದೆ.